ಇದ್ರ ಜೊತೆಗೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ನೀಟ್ ಪರೀಕ್ಷೆ ಏನು ವಿಡಿಯೋ ಕಾನ್ಫರೆನ್ಸಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಕೇಳಿದರೆ, ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಕೇಳಿದ್ರೆ ಉತ್ತರ ಏನು ಹೇಳಬೇಕಾಯ್ತು? ದಿವಂಗತ ಬಂಗಾರಪ್ಪನವರ ಸುಪುತ್ರ ಅಂತ ಹೇಳ್ತಿಲ್ಲ. ನೀವು ಹುಟ್ಟಿದ್ದು ಕರ್ನಾಟಕದಲ್ಲಿ, ರಾಜಕಾರಣ ಪ್ರಾರಂಭವಾಗಿದ್ದು ಸೊರಬದಲ್ಲಿ, ನಿಮಗೆ ಕನ್ನಡದ ಬಗ್ಗೆನೂ ಜ್ಞಾನ ಇಲ್ಲ. ಒಬ್ಬ ವಿದ್ಯಾರ್ಥಿ ಪ್ರಶ್ನೆಯನ್ನು ಕೇಳಿದರೆ ನೀವು ಸಮಾಧಾನದ ಶಾಂತ ರೀತಿಯಿಂದ ಉತ್ತರವನ್ನು ಕೊಡಬೇಕಾಯಿತು. ನಾನಿಗೆ ಏನಾದರೂ ಕನ್ನಡ ಬಗ್ಗೆ ನಾನು ಹೇಳ್ಬೇಕಾಯ್ತು, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಅದಕ್ಕೋಸ್ಕರ ನಮ್ಮ ಪಕ್ಷ ಮುಖ್ಯಮಂತ್ರಿಗಳನ್ನ ಶಿಕ್ಷಣ ಸಚಿವರು ಮಾಡಿದ್ದು ಹೇಳ್ಬೇಕಾಯ್ತಲ್ಲ. ಅದರ ಬದಲಾಗಿ ಒಂದು ರೀತಿ ತೊಗಲಕ್ ದರ್ಬಾರ್ ಮತ್ತು ಅವರ ಅಲ್ಲ ವಿದ್ಯಾರ್ಥಿಯ ಮೂಲ ಪತ್ತೆ ಹಚ್ಚಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಸನ್ಮಾನ್ಯ ಮಧು ಬಂಗಾರಪ್ಪನವರೇ, ನಿಮಗೆ ಶಿಕ್ಷಣ ಬಗ್ಗೆ ಜ್ಞಾನ ಇದ್ದರೆ, ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿದ್ರೆ ವಿದ್ಯಾರ್ಥಿ ಮೇಲೆ ಈ ರೀತಿ ದೌರ್ಜನ್ಯದ ಮಾತುಗಳನ್ನ ಆಡ್ತಾ ಇರಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಇದೆ, ಅದೇ ರೀತಿ ಜನಾದೇಶ ಸುಪ್ರೀಂ. ಚುನಾವಣೆ ಬಂದ ಜನರ ಮನೆ ಬಾಗಿಲಿಗೆ ಹೋಗ್ತಿದ್ದಾನೆ. ಏನು ವಿದ್ಯಾರ್ಥಿಗಳಿಗೆ ಧಮಕಿ ಹಾಕ್ತೀರಾ? ಮಧು ಬಂಗಾರಪ್ಪನವರೇ, ಹುಷಾರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರೀತಿ ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಮಾಡಿದರೆ ಅವ್ರ ಮೇಲೆ ಪತ್ತೆ ಹಚ್ಚಿ ಕೇಸ್ ಹಾಕ್ತೀವಂದರೆ ಏನು ನಾವೇನು ಕಡಲೆಕಾಯಿ ತಿಂತೀವ? ಏನು ಪರ್ಸೆ ಹತ್ರ ಕಡಲೆಕಾಯಿ ಪರ್ಸೆ ಅದರ ರೀತಿ ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.